ಬೆಂಗಳೂರಲ್ಲಿ ಬಾಂಗ್ಲಾ ನುಸುಳುಕೋರರ ಹಾವಳಿ ದಿನೇ ದಿನೇ ಜೋರಾಗಿತ್ತು. ಅವರ ಜಾಲ ಬಯಲಾಗಿ ಈಗ ಎಲ್ಲ ಕಾಲ್ಕಿತ್ತಿದ್ದಾರೆ. ಆದರೆ ಅವರು ವಾಸವಿದ್ದ ಜಾಗದಲ್ಲಿ ಒಂದೊಂದೇ ಜಾಗದಲ್ಲಿ ಅವಘಡಗಳು ಕೂಡ ಸಂಭವಿಸ್ತಾ ಇದೆ. ಮೂರಕ್ಕೆ ಮೂರು ಜಾಗದಲ್ಲಿ ಬೆಂಕಿ ಬಿದ್ದಿರುವಂಥದ್ದು ಸಾಕಷ್ಟು ಪ್ರಶ್ನೆ ಮತ್ತು ಅನುಮಾನಕ್ಕೆ ಕಾರಣವಾಗಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ಈ ಬಾಂಗ್ಲಾ ಅಕ್ರಮ ನಿವಾಸಿಗಳಿಗೂ ಅಗ್ನಿ ಅವಘಡಗಳಿಗೂ ಅವಿನಾಭಾವ ಸಂಬಂಧ ಇದೆ ಅಂತ ಕಾಣಿಸುತ್ತೆ. ಇವರು ಹೋದ ಕಡೆಗಳೆಲ್ಲ ಬರೇ ಬೆಂಕಿ ಹಾಕ್ತಾರೆ. ಅಲ್ಲಲ್ಲ, ಇವರು ಇದ್ದಲ್ಲೇ ಬೆಂಕಿ ಬೀಳುತ್ತೆ. ಬೇಗೂರು ಬೆಂಕಿಪುರ ಬಳಿಕ ಇದೀಗ ಶ್ರೀನಿಧಿ ಲೇಔಟ್ನಲ್ಲಿ ಬೆಂಕಿ ಬಿದ್ದಿದೆ. ಅಕ್ರಮ ಬಾಂಗ್ಲಾ ನಿವಾಸಿಗಳ ಶೆಡ್ಗಳಿಗೆ ಬೆಂಕಿ. 3 ಜಾಗ, 3 ಕಡೆ ಬೆಂಕಿ ಅವಘಡ. ಅಕ್ರಮ ಬಾಂಗ್ಲಾ ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ದೊಡ್ಡ ಮಟ್ಟದಲ್ಲಿ ಸಮರವನ್ನ ಸಾರಿತ್ತು. ಸರಣಿ ವರದಿಗಳನ್ನ ಮಾಡಿ ಅಕ್ರಮ ನಿವಾಸಿಗಳನ್ನ ಬಯಲಿಗೆಳೆದಿತ್ತು. ಬೇಗೂರು, ಆನೇಕಲ್ ಮತ್ತು ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೆಚ್ಚಿನ ಅಕ್ರಮ ವಲಸಿಗರು ಪತ್ತೆಯಾಗಿದ್ರು. ರಿಪಬ್ಲಿಕ್ ವರದಿಗೆ ಬೆಚ್ಚಿ ಬಿದ್ದ ಅಕ್ರಮ ನುಸುಳುಕೋರರು ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ವಾಸವಿದ್ದ ಸ್ಥಳದಿಂದ ಕಾಲ್ಕಿತ್ತಿದ್ರು. ಜೆಪಿ ನಗರದಲ್ಲಿ ನುಸುಳುಕೋರರು ವಾಸಿಸುತ್ತಿದ್ದ ಶೆಡ್ಗೆ ಬೆಂಕಿ. ಜನವರಿ 15ರಂದು ಬೇಗೂರಿನಲ್ಲಿ ಹಾಗೂ ಜನವರಿ 20ರಂದು ಬೆಂಕಿಪುರ ಬಳಿ ಬಾಂಗ್ಲಾ ಅಕ್ರಮ ನುಸುಳುಕೋರರು ತಾವು ವಾಸ ಮಾಡುತ್ತಿದ್ದಂತಹ ಜಾಗಕ್ಕೆ ಬೆಂಕಿಯನ್ನ ಇಟ್ಟು ರಾತ್ರೋರಾತ್ರಿ ಪಲಾಯನ ಮಾಡಿದ್ರು. ಇದೇ ರೀತಿಯ ಘಟನೆ ಈಗ ಜೆಪಿ ನಗರದ ಶ್ರೀನಿಧಿ ಲೇಔಟ್ನಲ್ಲೂ ನಡೆದಿದೆ. ಖಾಲಿ ಜಾಗದಲ್ಲಿ ಶೆಡ್ಗಳನ್ನು ಹಾಕೊಂಡು ವಾಸಿಸುತ್ತಿದ್ದ ಬಾಂಗ್ಲಾ ನುಸುಳುಕೋರರ ಕಾಲ್ಕಿತ್ತ ಬಳಿಕ ಇಲ್ಲೂ ಕೂಡ ಬೆಂಕಿ ಬಿದ್ದಿದೆ. ಬಾಂಗ್ಲಾ ವಲಸಿಗರಿದ್ದ ಜಾಗದಲ್ಲೇ ಅಗ್ನಿ ಅವಘಡ ಯಾಕೆ? ಜೆಪಿ ನಗರದ ಶ್ರೀನಿಧಿ ಲೇಔಟ್ನಲ್ಲಿ ತಿಂಗಳ ಹಿಂದೆ ಖಾಲಿ ಸೈಟ್ಗಳಲ್ಲಿ ಬಾಂಗ್ಲಾದವರು ವಾಸ ಮಾಡ್ತಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಿದ್ದ ಹಾಗೆ ಜಾಗದ ಮಾಲೀಕರು ಓಡಿಸಿದ್ರು. ಆದರೆ ಈಗ ಅವರಿದ್ದ ಶೆಡ್ಗಳಿಗೆ ಬೆಂಕಿ ಬಿದ್ದಿದೆ. ಅವರು ಇಲ್ಲಿಂದ ಜಾಗ ಖಾಲಿ ಮಾಡುವ ಮುನ್ನ ಸಂಗ್ರಹಿಸಿದ್ದ ಪ್ಲಾಸ್ಟಿಕ್ ಸೇರಿ ಇನ್ನಿತರ ವಸ್ತುಗಳು ಭಸ್ಮವಾಗಿವೆ. ಬೇಗೂರು ಬೆಂಕಿಪುರ ಬಳಿಕ ಇದೀಗ ಶ್ರೀನಿಧಿ ಲೇಔಟ್ನಲ್ಲಿ ಬೆಂಕಿ ಬಿದ್ದಿದೆ. ಯಾಕೆ ಬಾಂಗ್ಲಾ ವಲಸಿಗರು ವಾಸವಿದ್ದ ಜಾಗಗಳಲ್ಲಿ ಅಗ್ನಿ ಅವಘಡವಾಗ್ತಾ ಇದೆ? ನುಸುಳುಕೋರರೇ ಬೆಂಕಿ ಇಟ್ಟಿದ್ರಾ, ಬೇರೆ ಯಾರಾದರೂ ಬೆಂಕಿ ಹಾಕಿದ್ದಾರಾ ಎನ್ನುವ ಪ್ರಶ್ನೆ ಮೂಡಿದೆ. ಬೆಂಕಿ ಹಾಕುವುದರ ಹಿಂದಿರುವ ಉದ್ದೇಶವೇನು ಎನ್ನುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ರೆಹಮಾನ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಅಭಿಷೇಕ್, ಇದೀಗ ಈ ಅಕ್ರಮ ಬಾಂಗ್ಲಾದೇಶಿಗರು ಅಲ್ಲಿ ಏನು ವಾಸವಾಗಿದ್ರಲ್ಲ ಆ 3 ಜಾಗದಲ್ಲಿ ಇದೀಗ ಬೆಂಕಿ ಬಿದ್ದಿರೋದು ಒಂದ್ ಕಡೆ ಪ್ರಶ್ನೆ ಕೂಡ ಮೂಡ್ತಾ ಇದೆ, ಯಾರು ಬೆಂಕಿ ಇಟ್ಟಿದ್ದು ಅಂತಂದೇಳಿ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಇತ್ತೀಚೆಗೆ ಎಲ್ಲಿಯೂ ಕೂಡ ಬೆಂಕಿ ಅವಘಡಗಳು ನಡೆದಿಲ್ಲ. ಆದರೆ ಬಾಂಗ್ಲಾ ನಿವಾಸಿಗಳು ಎಲ್ಲಿ ಇರ್ತಾರೋ ಅಲ್ಲಿ ಬೆಂಕಿ ಅವಘಡಗಳು ನಡ್ತಾ ಇದೆ. ಅಂದರೆ ಬೇಗೂರು ಆಗಿರಬಹುದು, ಆನೇಕಲ್ ಆಗಿರಬಹುದು, ಇಲ್ಲಿಯೂ ಕೂಡ ಭಾರಿ ಒಂದು ಬೆಂಕಿ ಅವಘಡ ನಡೆದಿದೆ. ಪರ್ಟಿಕ್ಯುಲರ್ ಆಗಿ ಅಲ್ಲಿಗೆ ಆ ಒಂದು ಜಾಗಕ್ಕೆ ಬೆಂಕಿಯನ್ನು ಹಚ್ತಾ ಇದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಈಗಾಗಲೇ ಮೂಡ್ತಾ ಇರುವಂಥದ್ದು. ಈಗ ಜೆಪಿ ನಗರದಲ್ಲಿ ಕೂಡ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಆತ ಆ ಜಾಗದ ಮಾಲೀಕ ಏನಿದ್ದಾನೆ ಆತ ಹೇಳುವಂತಹ ಪ್ರಕಾರ ಈ ಹಿಂದೆ ರಿಪಬ್ಲಿಕ್ ಕನ್ನಡ ಒಂದು ಏನು ಆಪರೇಷನ್ ಅನ್ನು ನಡೆಸಿತ್ತು, ಅದರ ಬಳಿಕ ಅಷ್ಟೂ ಜನ ಬಾಂಗ್ಲಾದೇಶಿಗರನ್ನು ಅಲ್ಲಿಂದ ಹೊರಗಡೆ ಅಟ್ಟಲಾಗಿತ್ತು. ಆದರೆ ಈಗ ಅಂತಹ ಜಾಗದಲ್ಲಿಯೇ ಈ ರೀತಿಯಾದಂತಹ ಒಂದು ಬೆಂಕಿ ಅವಘಡಗಳು ಕೂಡ ನಡೀತಾ ಇರುವಂಥದ್ದು. ಇದಕ್ಕೆ ಯಾರು ಕಾರಣ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಎದ್ದಿರುವಂಥದ್ದು. ಯಾಕಂದರೆ ಅವರೇ ಏನಾದರೂ ಸಾಕ್ಷಿಗಳನ್ನು ನಾಶ ಮಾಡುವಂತಹ ಒಂದು ಉದ್ದೇಶದಿಂದಾಗಿಯೋ ಅಥವಾ ಬೇರೆ ಏನಾದರೂ ರೀಸನ್ ಇದೆಯೋ ಅಥವಾ ಕೋ ಇನ್ಸಿಡೆಂಟೋ ಒಂದು ಗೊತ್ತಾಗ್ತಲ್ಲ. ಆದರೆ ಪರ್ಟಿಕ್ಯುಲರ್ ಆಗಿ ಬಾಂಗ್ಲಾದೇಶಿಗರು ಎಲ್ಲಿ ನೆಲೆಸಿರ್ತಾರೋ ಅಲ್ಲಿ ಮಾತ್ರ ಈ ಒಂದು ಬೆಂಕಿ ಅವಘಡಗಳು ನಡೀತಾ ಇರುವಂಥದ್ದು. ಅಲ್ಲಿ ಯಥೇಚ್ಛವಾಗಿ ಕಸಗಳನ್ನು ಸಂಗ್ರಹ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾಯಿದ್ರು. ಈ ಹಿನ್ನೆಲೆಯಲ್ಲಿ ಈ ಒಂದು ಬೆಂಕಿ ಅವಘಡಕ್ಕೆ ಅಂದರೆ ಪರ್ಟಿಕ್ಯುಲರ್ ಆಗಿ ಏನಾದರೂ ದುರುದ್ದೇಶ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಈ ರೀತಿಯಾದಂತಹ ಒಂದು ಘಟನೆಗಳು 3 ಭಾಗದಲ್ಲಿ ನಡೆದಿದೆ. ಭೂನು ಭಾಗದಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಒಂದು ಬೆಂಕಿ ಆಗುವಂಥದ್ದು ಅಂದರೆ ಅವಘಡ ನಡೆದಿರುವಂತಹ ಒಂದು ಘಟನೆ ನಡೆದಿರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಇದು ಒಂದು ರೀತಿಯ ಒಂದು ಕುತೂಹಲ, ಒಂದು ಅನುಮಾನ ಈ ಎರಡೂ ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದರೆ ಇತ್ತೀಚೆಗೆ ಎಲ್ಲಿಯೂ ಕೂಡ ಈ ರೀತಿಯಾದಂತಹ ಬೆಂಕಿ ಅವಘಡ
ಅವಘಡಗಳು ನಡೆದಿಲ್ಲ. ಅದು ಅಲ್ಲದೆ ಈ ರೀತಿಯಾದಂತಹ ಒಂದು ಸೀಸನ್ಗಳಲ್ಲಿ ಬೆಂಕಿ ಅವಘಡ ಕಡಿಮೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಶಾರ್ಟ್ ಸರ್ಕ್ಯೂಟ್ ಆಗುವಂತಹ ಯಾವುದೇ ರೀತಿಯಾದಂತಹ ಇದಿಲ್ಲ. ಅಂದರೆ ಕರೆಂಟ್ಗಳಾಗಿರಬಹುದು ಮತ್ತು ಇನ್ನಿತರ ಏನಿದೆ ಅದು ಯಾವುದೂ ಕೂಡ ಆಗಿಲ್ಲ. ಮತ್ತು ಬೆಂಕಿ ಅಂದರೆ ತಂಪು ಹೊತ್ತಿನಲ್ಲಿ ಆದಂತಹ ಒಂದು ಕಾರಣದಿಂದಾಗಿ ಬೆಂಕಿ ಹಚ್ಚಿದರೂ ಕೂಡ ಅದು ಇಷ್ಟರ ಮಟ್ಟಿಗೆ ಇಷ್ಟರ ಪ್ರಮಾಣದ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರಲ್ಲಿ ಬಾಂಗ್ಲಾ ನುಸುಳುಕೋರರ ಹಾವಳಿ ದಿನೇ ದಿನೇ ಜೋರಾಗಿತ್ತು. ಅವರ ಜಾಲ ಬಯಲಾಗಿ ಈಗ ಎಲ್ಲ ಕಾಲ್ಕಿತ್ತಿದ್ದಾರೆ. ಆದರೆ ಅವರು ವಾಸವಿದ್ದ ಜಾಗದಲ್ಲಿ ಒಂದೊಂದೇ ಜಾಗದಲ್ಲಿ ಅವಘಡಗಳು ಕೂಡ ಸಂಭವಿಸ್ತಾ ಇದೆ. 3ಕ್ಕೆ 3 ಜಾಗದಲ್ಲಿ ಬೆಂಕಿ ಬಿದ್ದಿರುವಂಥದ್ದು ಸಾಕಷ್ಟು ಪ್ರಶ್ನೆ ಮತ್ತು ಅನುಮಾನಕ್ಕೆ ಕಾರಣವಾಗಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ಈ ಬಾಂಗ್ಲಾ ಅಕ್ರಮ ನಿವಾಸಿಗಳಿಗೂ ಅಗ್ನಿ ಅವಘಡಗಳಿಗೂ ಅವಿನಾಭಾವ ಸಂಬಂಧ ಇದೆ ಅಂತ ಕಾಣಿಸುತ್ತೆ. ಇವರು ಹೋದ ಕಡೆಗಳೆಲ್ಲ ಬರೇ ಬೆಂಕಿ ಹಾಕ್ತಾರೆ. ಅಲ್ಲಲ್ಲ, ಇವರು ಇದ್ದಲ್ಲೇ ಬೆಂಕಿ ಬೀಳುತ್ತೆ. ಬೇಗೂರು ಬೆಂಕಿಪುರ ಬಳಿಕ ಇದೀಗ ಶ್ರೀನಿಧಿ ಲೇಔಟ್ನಲ್ಲಿ ಬೆಂಕಿ ಬಿದ್ದಿದೆ. ಅಕ್ರಮ ಬಾಂಗ್ಲಾ ನಿವಾಸಿಗಳ ಶೆಡ್ಗಳಿಗೆ ಬೆಂಕಿ. 3 ಜಾಗ, 3 ಕಡೆ ಬೆಂಕಿ ಅವಘಡ. ಅಕ್ರಮ ಬಾಂಗ್ಲಾ ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ದೊಡ್ಡ ಮಟ್ಟದಲ್ಲಿ ಸಮರವನ್ನ ಸಾರಿತ್ತು. ಸರಣಿ ವರದಿಗಳನ್ನ ಮಾಡಿ ಅಕ್ರಮ ನಿವಾಸಿಗಳನ್ನ ಬಯಲಿಗೆಳೆದಿತ್ತು. ಬೇಗೂರು, ಆನೇಕಲ್ ಮತ್ತು ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೆಚ್ಚಿನ ಅಕ್ರಮ ವಲಸಿಗರು ಪತ್ತೆಯಾಗಿದ್ರು. ರಿಪಬ್ಲಿಕ್ ವರದಿಗೆ ಬೆಚ್ಚಿ ಬಿದ್ದ ಅಕ್ರಮ ನುಸುಳುಕೋರರು ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ವಾಸವಿದ್ದ ಸ್ಥಳದಿಂದ ಕಾಲ್ಕಿತ್ತಿದ್ರು. ಜೆಪಿ ನಗರದಲ್ಲಿ ನುಸುಳುಕೋರರು ವಾಸಿಸುತ್ತಿದ್ದ ಶೆಡ್ಗೆ ಬೆಂಕಿ. ಜನವರಿ 15ರಂದು ಬೇಗೂರಿನಲ್ಲಿ ಹಾಗೂ ಜನವರಿ 20ರಂದು ಬೆಂಕಿಪುರ ಬಳಿ ಬಾಂಗ್ಲಾ ಅಕ್ರಮ ನುಸುಳುಕೋರರು ತಾವು ವಾಸ ಮಾಡುತ್ತಿದ್ದಂತಹ ಜಾಗಕ್ಕೆ ಬೆಂಕಿಯನ್ನ ಇಟ್ಟು ರಾತ್ರೋರಾತ್ರಿ ಪಲಾಯನ ಮಾಡಿದ್ರು. ಇದೇ ರೀತಿಯ ಘಟನೆ ಈಗ ಜೆಪಿ ನಗರದ ಶ್ರೀನಿಧಿ ಲೇಔಟ್ನಲ್ಲೂ ನಡೆದಿದೆ. ಖಾಲಿ ಜಾಗದಲ್ಲಿ ಶೆಡ್ಗಳನ್ನು ಹಾಕೊಂಡು ವಾಸಿಸುತ್ತಿದ್ದ ಬಾಂಗ್ಲಾ ನುಸುಳುಕೋರರ ಕಾಲ್ಕಿತ್ತ ಬಳಿಕ ಇಲ್ಲೂ ಕೂಡ ಬೆಂಕಿ ಬಿದ್ದಿದೆ. ಬಾಂಗ್ಲಾ ವಲಸಿಗರಿದ್ದ ಜಾಗದಲ್ಲೇ ಅಗ್ನಿ ಅವಘಡ ಯಾಕೆ? ಜೆಪಿ ನಗರದ ಶ್ರೀನಿಧಿ ಲೇಔಟ್ನಲ್ಲಿ ತಿಂಗಳ ಹಿಂದೆ ಖಾಲಿ ಸೈಟ್ಗಳಲ್ಲಿ ಬಾಂಗ್ಲಾದವರು ವಾಸ ಮಾಡ್ತಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಿದ್ದ ಹಾಗೆ ಜಾಗದ ಮಾಲೀಕರು ಓಡಿಸಿದ್ರು. ಆದರೆ ಈಗ ಅವರಿದ್ದ ಶೆಡ್ಗಳಿಗೆ ಬೆಂಕಿ ಬಿದ್ದಿದೆ. ಅವರು ಇಲ್ಲಿಂದ ಜಾಗ ಖಾಲಿ ಮಾಡುವ ಮುನ್ನ ಸಂಗ್ರಹಿಸಿದ್ದ ಪ್ಲಾಸ್ಟಿಕ್ ಸೇರಿ ಇನ್ನಿತರ ವಸ್ತುಗಳು ಭಸ್ಮವಾಗಿವೆ. ಬೇಗೂರು ಬೆಂಕಿಪುರ ಬಳಿಕ ಇದೀಗ ಶ್ರೀನಿಧಿ ಲೇಔಟ್ನಲ್ಲಿ ಬೆಂಕಿ ಬಿದ್ದಿದೆ. ಯಾಕೆ ಬಾಂಗ್ಲಾ ವಲಸಿಗರು ವಾಸವಿದ್ದ ಜಾಗಗಳಲ್ಲಿ ಅಗ್ನಿ ಅವಘಡವಾಗ್ತಾ ಇದೆ? ನುಸುಳುಕೋರರೇ ಬೆಂಕಿ ಇಟ್ಟಿದ್ರಾ, ಬೇರೆ ಯಾರಾದರೂ ಬೆಂಕಿ ಹಾಕಿದ್ದಾರಾ ಎನ್ನುವ ಪ್ರಶ್ನೆ ಮೂಡಿದೆ. ಬೆಂಕಿ ಹಾಕುವುದರ ಹಿಂದಿರುವ ಉದ್ದೇಶವೇನು ಎನ್ನುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ರೆಹಮಾನ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಅಭಿಷೇಕ್, ಇದೀಗ ಈ ಅಕ್ರಮ ಬಾಂಗ್ಲಾದೇಶಿಗರು ಅಲ್ಲಿ ಏನು ವಾಸವಾಗಿದ್ರಲ್ಲ ಆ 3 ಜಾಗದಲ್ಲಿ ಇದೀಗ ಬೆಂಕಿ ಬಿದ್ದಿರೋದು ಒಂದ್ ಕಡೆ ಪ್ರಶ್ನೆ ಕೂಡ ಮೂಡ್ತಾ ಇದೆ, ಯಾರು ಬೆಂಕಿ ಇಟ್ಟಿದ್ದು ಅಂತಂದೇಳಿ. ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ ಅಂತ? ಎಸ್, ಇತ್ತೀಚೆಗೆ ಎಲ್ಲಿಯೂ ಕೂಡ ಬೆಂಕಿ ಅವಘಡಗಳು ನಡೆದಿಲ್ಲ. ಆದರೆ ಬಾಂಗ್ಲಾ ನಿವಾಸಿಗಳು ಎಲ್ಲಿ ಇರ್ತಾರೋ ಅಲ್ಲಿ ಬೆಂಕಿ ಅವಘಡಗಳು ನಡ್ತಾ ಇದೆ. ಅಂದರೆ ಬೇಗೂರು ಆಗಿರಬಹುದು, ಆನೇಕಲ್ ಆಗಿರಬಹುದು, ಇಲ್ಲಿಯೂ ಕೂಡ ಭಾರಿ ಒಂದು ಬೆಂಕಿ ಅವಘಡ ನಡೆದಿದೆ. ಪರ್ಟಿಕ್ಯುಲರ್ ಆಗಿ ಅಲ್ಲಿಗೆ ಆ ಒಂದು ಜಾಗಕ್ಕೆ ಬೆಂಕಿಯನ್ನು ಹಚ್ತಾ ಇದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಈಗಾಗಲೇ ಮೂಡ್ತಾ ಇರುವಂಥದ್ದು. ಈಗ ಜೆಪಿ ನಗರದಲ್ಲಿ ಕೂಡ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಆತ ಆ ಜಾಗದ ಮಾಲೀಕ ಏನಿದ್ದಾನೆ ಆತ ಹೇಳುವಂತಹ ಪ್ರಕಾರ ಈ ಹಿಂದೆ ರಿಪಬ್ಲಿಕ್ ಕನ್ನಡ ಒಂದು ಏನು ಆಪರೇಷನ್ ಅನ್ನು ನಡೆಸಿತ್ತು, ಅದರ ಬಳಿಕ ಅಷ್ಟೂ ಜನ ಬಾಂಗ್ಲಾದೇಶಿಗರನ್ನು ಅಲ್ಲಿಂದ ಹೊರಗಡೆ ಅಟ್ಟಲಾಗಿತ್ತು. ಆದರೆ ಈಗ ಅಂತಹ ಜಾಗದಲ್ಲಿಯೇ ಈ ರೀತಿಯಾದಂತಹ ಒಂದು ಬೆಂಕಿ ಅವಘಡಗಳು ಕೂಡ ನಡೀತಾ ಇರುವಂಥದ್ದು. ಇದಕ್ಕೆ ಯಾರು ಕಾರಣ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಎದ್ದಿರುವಂಥದ್ದು. ಯಾಕಂದರೆ ಈ ಅವರೇ ಏನಾದರೂ ಸಾಕ್ಷಿಗಳನ್ನು ನಾಶ ಮಾಡುವಂತಹ ಒಂದು ಉದ್ದೇಶದಿಂದಾಗಿಯೋ ಅಥವಾ ಬೇರೆ ಏನಾದರೂ ರೀಸನ್ ಇದೆಯೋ ಅಥವಾ ಕೋ ಇನ್ಸಿಡೆಂಟೋ ಒಂದು ಗೊತ್ತಾಗ್ತಲ್ಲ. ಆದರೆ ಪರ್ಟಿಕ್ಯುಲರ್ ಆಗಿ ಬಾಂಗ್ಲಾದೇಶಿಗರು ಎಲ್ಲಿ ನೆಲೆಸಿರ್ತಾರೋ ಅಲ್ಲಿ ಮಾತ್ರ ಈ ಒಂದು ಬೆಂಕಿ ಅವಘಡಗಳು ನಡೀತಾ ಇರುವಂಥದ್ದು. ಅಲ್ಲಿ ಯಥೇಚ್ಛವಾಗಿ ಕಸಗಳನ್ನು ಸಂಗ್ರಹ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾಯಿದ್ರು.
ಈ ಹಿನ್ನೆಲೆಯಲ್ಲಿ ಈ ಒಂದು ಬೆಂಕಿ ಅವಘಡಕ್ಕೆ ಅಂದರೆ ಪರ್ಟಿಕ್ಯುಲರ್ ಆಗಿ ಏನಾದರೂ ದುರುದ್ದೇಶ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಈ ರೀತಿಯಾದಂತಹ ಒಂದು ಘಟನೆಗಳು 3 ಭಾಗದಲ್ಲಿ ನಡೆದಿದೆ. ಭೂನು ಭಾಗದಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಒಂದು ಬೆಂಕಿ ಆಗುವಂಥದ್ದು, ಅಂದರೆ ಅವಘಡ ನಡೆದಿರುವಂತಹ ಒಂದು ಘಟನೆ ನಡೆದಿರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಇದು ಒಂದು ರೀತಿಯ ಒಂದು ಕುತೂಹಲ, ಒಂದು ಅನುಮಾನ ಈ ಎರಡೂ ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದರೆ ಇತ್ತೀಚೆಗೆ ಎಲ್ಲಿಯೂ ಕೂಡ ಈ ರೀತಿಯಾದಂತಹ ಬೆಂಕಿ ಅವಘಡಗಳು ನಡೆದಿಲ್ಲ. ಅದು ಅಲ್ಲದೆ ಈ ರೀತಿಯಾದಂತಹ ಒಂದು ಸೀಸನ್ಗಳಲ್ಲಿ ಬೆಂಕಿ ಅವಘಡ ಕಡಿಮೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಶಾರ್ಟ್ ಸರ್ಕ್ಯೂಟ್ ಆಗುವಂತಹ ಯಾವುದೇ ರೀತಿಯಾದಂತಹ ಇದಿಲ್ಲ, ಅಂದರೆ ಕರೆಂಟ್ಗಳಾಗಿರಬಹುದು ಮತ್ತು ಇನ್ನಿತರ ಏನಿದೆ ಅದು ಯಾವುದೂ ಕೂಡ ಆಗಿಲ್ಲ. ಮತ್ತು ಬೆಂಕಿ ಅಂದರೆ ತಂಪು ಹೊತ್ತಿನಲ್ಲಿ ಆದಂತಹ ಒಂದು ಕಾರಣದಿಂದಾಗಿ ಬೆಂಕಿ ಹಚ್ಚಿದರೂ ಕೂಡ ಅದು ಇಷ್ಟರ ಮಟ್ಟಿಗೆ, ಇಷ್ಟರ ಪ್ರಮಾಣದ ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ.